ಈಗ ಟೈಮ್ ಬಂತ, ಹಾಗಾದ್ರೆ ಆ ಟೈಮ್ನ ತೋರಿಸೋ ಸಲುವಾಗಿ ಈಗ ಚರ್ಚೆಗಳನ್ನ ನಡೆಸಿದ್ದಾರಾ, ಸಭೆ ನಡೆಸಿದ್ದಾರಾ ನೋಡಬೇಕು. ಆಪ್ತ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಈ ವಿಷಯವಾಗಿ ಏನ್ ಮೀಟಿಂಗ್ ಸೇರಿದ್ರಿ ಅಂತ ಕೇಳಿದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ನಿನ್ನೆಯ ಸಭೆಯಲ್ಲಿ ಬೇರೆ ಬೇರೆ ಚರ್ಚೆ ಆಗಿದೆ, ಅಂಥದ್ದೇನು ಚರ್ಚೆ ನಡೆದಿಲ್ಲ, 2020 ಅಷ್ಟೇ ಅಂತ ಅವ್ರು ಹೇಳಿದ್ದಾರೆ. ಸಿಎಂ ಮಧ್ಯಪ್ರವೇಶ ಮಾಡಬೇಕು ಅಂತ ಚರ್ಚೆ ಆಗಿದೆ ಅನ್ನೋ ವಿಷಯವಾಗಿ ಕೂಡ ಅವರು ಮಾತನಾಡಿದ್ದಾರೆ. ನಮ್ಮ ಪಾರ್ಟಿಯಲ್ಲಿ 2 ಟೀಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಮೇಲ್ನೋಟಕ್ಕಷ್ಟೇ, ಆದರೆ ಟೀಮ್ಗಳ ರಚನೆಯಾಗಿದೆ, ಅದು ಅದರಷ್ಟಕ್ಕೆ ಅದು ಕೆಲಸ ಮಾಡ್ತಿದೆ ಅನ್ನೋದು ಅದು ಮುಚ್ಚಿಟ್ಟಿರುವಂತಹ ಸತ್ಯವೇನಲ್ಲ, ಬಹಿರಂಗವಾಗಿಯೇ ಇದೆ, ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈಗ ಸಿಎಂ ಮಧ್ಯಪ್ರವೇಶ ಮಾಡಬೇಕು ಅಂತ ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಯಾವ ವಿಷಯವಾಗಿ, ಇದರ ಬಗ್ಗೆ ಅವ್ರೇನು ಹೇಳಿದ್ದಾರೆ ನೋಡೋಣ. ನಿನ್ನೆ ಸೇರಿದ್ದು ಬೇರೆ, ಇವತ್ತು ಅವ್ರು ಬರೋದು ಬೇರೆ ಕೆಲಸ. ನಿನ್ನೆ ಕೆಲವು ಜನ ಸೇರಿದ್ದು ನಿಜ, ರಾಜಕೀಯ ವಿದ್ಯಮಾನಗಳು ಮತ್ತೆ ಚರ್ಚೆ ಮಾಡೋದ್ರಲ್ಲಿ ರಾಜಕೀಯ ಸುಮಾರೆಲ್ಲ ಸೀನಿಯರ್ ಮಿನಿಸ್ಟ್ರಿ ಎಲ್ಲ ನೋಡೋಣ. ನಾಳೆ ಅದು CS ಮೇಡಮ್ ರಿಪೋರ್ಟು ಕೊಡ್ಲಿಕ್ಕೆ ಹೇಳಿದ್ದಾರೆ. ಅವ್ರು ಯಾವ ರೀತಿ ಕೊಡ್ತಾರೆ, ಅದನ್ನು ಸರ್ಕಾರ ಯಾವ ರೀತಿ ಒಪ್ತತೆ ಅನ್ನೋದು ಮುಖ್ಯ. ಅವರು ನಾಳೆ ಭಾಳ ಜನ ನಾಳೆ ಮುಗಿಬೇಕು ಅನ್ನೋದು ಭಾಳ ಜನ ನಿರೀಕ್ಷೆಯಲ್ಲಿದ್ದಾರೆ. ಯಾಕಂದ್ರೆ ಅದು ಎಲ್ಲ ಕಡೆಯಿಂದ ಗೊಂದಲ ಆಗ್ತದೆ. ಬರೀ SC STಗೆಲ್ಲ ಜನರಲ್ನಲ್ಲಿ ಕೂಡ ಅದು ನೇಮಕಾತಿ ಸ್ಥಗಿತಗೊಂಡ್ರಿಂದ ಅಲ್ಲೂ ತೊಂದರೆ ಆಗ್ತದೆ. ಸೊ ನಾಳೆ ಏನಾಯ್ತು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ರಿಂದ. ಸುಖೇಶ್, ರಾತ್ರಿ ನಡೆದಿರುವಂತಹ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳ ಆಪ್ತ ಸಚಿವರುಗಳೇ ಭಾಗಿಯಾಗಿದ್ರು. ಏನು ಈ ಮೀಟಿಂಗ್ನ ಅಜೆಂಡಾ, ಏನೆಲ್ಲ ವಿಚಾರಗಳು ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ? ದಿವ್ಯ ಜೊತೆ ಆಗಿ ನೋಡೋಕೋದ್ರೆ ರಾತ್ರಿ ಅಂದ್ರೆ ಕೆಲವು ಸಚಿವರುಗಳು ಸೇರ್ಕೊಂಡಿದ್ರು, ಅನಂತರ ಸ್ವಲ್ಪ ತಡವಾಗಿ ಮುಖ್ಯಮಂತ್ರಿಗಳು ಆ ಸಚಿವರುಗಳು ಸೇರಿದಂತ ಸ್ಥಳಕ್ಕೆ ಹೋಗಿದ್ರು ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಅಲ್ಲಿ ಸಾಕಷ್ಟು ವಿಚಾರಗಳು, ವಿಶೇಷವಾಗಿ ಇತ್ತೀಚಿನ ಬೆಳವಣಿಗೆಗಳು ಏನು, ಅದು ದಾವಣಗೆರೆ ಉಪಚುನಾವಣೆ ಇರ್ಬೋದು, ಬಾಗಲಕೋಟೆ ಉಪಚುನಾವಣೆ ಇರ್ಬೋದು, ಈ ಉಪಚುನಾವಣೆ ಸಂದರ್ಭದಲ್ಲಿ ಆದಂತ ಬೆಳವಣಿಗೆ, ಅನಂತರ ಮುಸ್ಲಿಂ ನಾಯಕರ ವಿಚಾರದಲ್ಲಿ ಆದಂತ ಬೆಳವಣಿಗೆ, ಅದಕ್ಕೆ ಪರ ವಿರುದ್ಧ ಮತ್ತು ಹೀಗೆ ಬೇರೆ ಬೆಳವಣಿಗೆ. ಸಹಜವಾಗಿ ಈ ಸಂದರ್ಭದಲ್ಲಿ ಮೇ 4ರ ನಂತರ ಏನು ಅನ್ನುವಂಥ ವಿಚಾರವೂ ಕೂಡ ಚರ್ಚೆಗೆ ಬರಬಹುದು. ಯಾಕಂದ್ರೆ ಮೇ 4ರ ಒಂದು ಫಲಿತಾಂಶದ ಬಳಿಕವಾಗಿ ರಾಜ್ಯ ನಾಯಕತ್ವದ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರಬಹುದು, ಅಥವಾ ಕ್ಯಾಬಿನೆಟ್ ರೀಶಫಲ್ ವಿಚಾರದಲ್ಲಿ ಒಂದು ತೀರ್ಮಾನಕ್ಕೆ ಬರಬಹುದು ಅನ್ನುವಂಥ ಚರ್ಚೆಗಳೇನು ನಡೀತಾ ಇದೆ. ಇದೆಲ್ಲದರ ವಿಚಾರವಾಗಿ ಕೂಡ ಚರ್ಚೆ ನಡೆದಿರಬಹುದು ಅನ್ನುವಂಥ ಸಾಧ್ಯತೆಗಳು. ಆದರೆ ಮುಖ್ಯಮಂತ್ರಿಗಳು ತಡರಾತ್ರಿಯಲ್ಲಿ ಸ್ವಲ್ಪ ತಡವಾಗಿ ಹೋಗಿ ಅದರಲ್ಲಿ ಭಾಗವಹಿಸಿರುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಯಾಕಂದ್ರೆ ಸಿಎಂ ಆಪ್ತ ವಲಯದ ಸಚಿವರುಗಳು ಸೇರ್ಕೊಂಡಿದ್ರೆ ಸಾಕಷ್ಟು ಬಾರಿ ಪ್ರತ್ಯೇಕವಾಗಿ ಸೇರ್ಕೊಂಡಂತ ಬೆಳವಣಿಗೆಗಳು ಕೂಡ ಆಗಿತ್ತು. ಆದರೆ ಆ ಸಭೆಗೆ ಸ್ವತಃ ಮುಖ್ಯಮಂತ್ರಿಗಳೇ ಹೋಗಿದ್ರು ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಇದು ಮೇ ತಿಂಗಳಿಂದ ಕೆಲವೊಂದು ಏನಾದರೂ ಬದಲಾವಣೆ ಅಥವಾ ಒಂದಷ್ಟು ಬೆಳವಣಿಗೆ ಇದಕ್ಕೇನಾದ್ರು ಕಾರಣ ಆಗಬಹುದು ಅನ್ನುವಂಥಕ್ಕೆ ಪೂರ್ವ ನಿಗದಿ ಅನ್ನುವಂಥ ರೀತಿಯಲ್ಲಿ ಸೇರಿದ್ರ ಅನ್ನುವಂಥ ಕುತೂಹಲನ್ನು ಕೂಡ ಈ ಬೆಳವಣಿಗೆ ಹೆಚ್ಚಿರುವಂಥದ್ದು. ದಿವ್ಯಜ್ಯೋತಿ.